ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಬಿಜೆಪಿ ದೂರು ಕೊಡೋದೇ ಒಂದು ನಾಟಕ. ಹೀಗಂತ ಕಲಬುರಗಿಯಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ರು. ಪಶ್ಚಿಮ ಬಂಗಾಳದಲ್ಲಿ ಮೊದಲು ಪ್ರತಿಭಟನೆ ಮಾಡಿದ್ದೇ ಬಿಜೆಪಿ, ಆಮೇಲೆ ಹೊರಗಿನ ಅಧಿಕಾರಿಗಳನ್ನು ತರುವುದು ಇವರ ಪ್ಲಾನ್ ಆಗಿತ್ತು. ಇದೆಲ್ಲವೂ ಕೂಡ ಒಂದು ಗೇಮ್ ಪ್ಲಾನ್ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ಬಿಜೆಪಿ ರೀತಿಯಾಗಿ ದೂರು ಕೊಡೋಕೆ ಹೋಗೋದೇ ಒಂದು ರೀತಿ ನಾಟಕ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ ಮೊದಲು ಪ್ರತಿಭಟನೆ ಮಾಡಿದ್ದೆ ಬಿಜೆಪಿ, ನಂತರದಲ್ಲಿ ಹೊರಗಿನ ಅಧಿಕಾರಿಗಳನ್ನು ತರುವುದು ಇವರ ಬಹುದೊಡ್ಡ ಪ್ಲಾನ್ ಆಗಿದೆ. ಹಾಗಾಗಿ ಇದೆಲ್ಲವೂ ಕೂಡ ಒಂದು ಗೇಮ್ ಪ್ಲಾನ್ ಇದ್ದಂತೆ ಅಂತ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಬಿಜೆಪಿಯವರು ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ ಈ ಪ್ರಕ್ರಿಯೆ ಪ್ರಾರಂಭ ಆದಾಗ ಪ್ರತಿಭಟನೆ ಮಾಡಿದ ಯಾವ ಪಾರ್ಟಿ ಹೇಳಿ? ಬಿಜೆಪಿಯವರೇ. ಸುಮ್ಮನೆ ಪ್ರತಿಭಟನೆ ಮಾಡ್ದಂಗೆ ತೋರಿಸ್ಬೇಕು, ಹೋಗಿ ದೂರು ಕೊಟ್ಟಂಗೆ ಇರಬೇಕು, ಮ್ಯಾಚ್ ಫಿಕ್ಸಿಂಗ್ ಆಗಬೇಕು, ಎಲ್ಲರಿಗೂ ಹೊರಗಿಡಬೇಕು ಅಷ್ಟೇ. ನೀವು ನೋಡಿ, ವೆಸ್ಟ್ ಬೆಂಗಾಲ್ ಈಸ್ ಅ ಕ್ಲಾಸಿಕ್ ಪ್ಲೇ ಬುಕ್. ಅಲ್ಲೂ ಅವರೇ ಪ್ರೊಟೆಸ್ಟ್ ಮಾಡಿದ್ದು. ಈಗ ನೀವೇ ಹೇಳಿ, ಕ್ಯಾಬಿನೆಟ್ನಲ್ಲಿ ಒಂದು 12 ತೀರ್ಮಾನಗಳಾಗಿದೆ. ಈ SIR ಪ್ರಕ್ರಿಯೆಯಲ್ಲಿ ಇರುವಂಥ ಲೋಪಗಳನ್ನು ಭಾಳ ವೈಜ್ಞಾನಿಕವಾಗಿ, ಭಾಳ ಲಾಜಿಕಲಿ, ಸಂವಿಧಾನಿಕವಾಗಿ ನಾವು ಅವರಿಗೆ ಕೆಲವು ಸಲಹೆ ಮತ್ತು ಪ್ರಶ್ನೆಗಳನ್ನು ಕೇಳಿದ್ದೀವಿ. ಯಾರು? ಕರ್ನಾಟಕ ರಾಜ್ಯ ಸರ್ಕಾರ. ನಾನು ವೈಯಕ್ತಿಕವಾಗಲ್ಲ. ಅದನ್ನು ನಾವು ಹೋಗಿ ಅವರಿಗೆ ಕೊಡಬೇಕು ಅಂದರೆ ನಮಗೆ ಟೈಮ್ ಕೊಡಲ್ಲ. ವಿರೋಧ ಪಕ್ಷದವ್ರಿಗೆ ಕೊಡ್ತಾರೆ ಅಂದರೆ ಏನರ್ಥ? ಯಾರ ಕೈಗೊಂಬೆ ಇವರು? ಇಡೀ ವ್ಯವಸ್ಥೆಯನ್ನು ಇವರು ಕ್ಯಾಪ್ಚರ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಮಾಡೋ ಪ್ರಯತ್ನ ಅಲ್ಲ, ಮಾಡಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ನೋಡಿದ್ದೀರಾ, ತಮಿಳ್ನಾಡಿನಲ್ಲಿ ನೋಡಿದ್ದೀರಾ, ಕೇರಳನಲ್ಲಿ ನೋಡಿದ್ದೀರಾ, ಬಿಹಾರ್ನಲ್ಲಿ ನೋಡಿದ್ದೀರಾ. ನೀವೇ ಹೇಳಿ, ಚೀಫ್ ಎಲೆಕ್ಷನ್ ಕಮಿಷನರಿಗೆ ಯಾಕ್ರಿ ಜುಡಿಷಿಯಲ್ ಇಮ್ಯುನಿಟಿ ಬೇಕು? ಅವರು ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು, ಸಂವಿಧಾನಾತ್ಮಕವಾಗಿ ಕೆಲಸ ಮಾಡಬೇಕಲ್ಲ. ಈಸ್ ಅ ಕಾನ್ಸ್ಟಿಟ್ಯೂಷನಲ್ ನಾಮಿನಿ. ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ದೇ ಆರ್ ನಾಟ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್. ಇವರಿಗೇನು ಜುಡಿಷಿಯಲ್ ಇಮ್ಯುನಿಟಿ ಅಂದರೆ ಏನು ಬೇಕಾದರೂ ಮಾಡ್ಬೋದಾ ಇವರು? 70-80 MLAಗಳಿಗೆ, MP ಗಳಿಗೆ ಹೊರಗೆ ಹಾಕ್ಬಿಟ್ಟು ಈ ಬಿಲ್ಲನ್ನು ಪಾಸ್ ಮಾಡ್ತಾರಲ್ಲ, ನಾಚಿಕೆ ಬರಲ್ವ ಈ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರಕ್ಕೆ? ದೇ ಆರ್ ನಥಿಂಗ್ ಬಟ್ ಅ ಪಪೆಟ್ ಇನ್ ದ ಹ್ಯಾಂಡ್ಸ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಇವೆಲ್ಲ ನಾಟಕ ಇವ್ರದ್ದು. ಬಿಜೆಪಿಯವರು ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ ಈ ಪ್ರಕ್ರಿಯೆ ಪ್ರಾರಂಭ ಆದಾಗ ಪ್ರತಿಭಟನೆ ಮಾಡಿದ ಯಾವ ಪಾರ್ಟಿ ಹೇಳಿ? ಬಿಜೆಪಿಯವರೇ. ಕೋಡುಬಳೆ ಅಂದ್ರೆ ಅಡುಕಲೆ.